ಮುರಳಿ ಜೊತೆಗೆ ಸ್ವಾಗತ. ಇವತ್ತು ನಾನು ನಗರೇಶ್ವರ ಚೌಟ್ರಿಗೆ ಬಂದಿದ್ದೀನಿ. ನಗರೇಶ್ವರ ಚೌಟ್ರಿಯಲ್ಲಿ ಇವತ್ತು ವಾಂಗಿ ಬಾತ್ ಮಾಡ್ತಾ ಇದ್ದಾರೆ. ವಾಂಗಿ ಬಾತು ಇದು ಒಂದು 1200 ಜನಕ್ಕೆ ಮಾಡ್ತಾರಂಥದ್ದು. ಬನ್ನಿ ನೋಡೋಣ ಇದು ಯಾವ ರೀತಿ ವಾಂಗಿ ಬಾತ್ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ಕೊಡ್ತೀನಿ. ಸ್ನೇಹಿತರೆ ನೋಡಿ, ವಾಂಗಿ ಬಾತ್ ಗೊಜ್ಜು ಮಾಡ್ತಾ ಇದ್ದಾರೆ. ವಾಂಗಿ ಬಾತ್ ಗೊಜ್ಜು ಮಾಡೋದಕ್ಕೆ ಆಯಿಲ್ ಹಾಕ್ಕೊಂಡಿದ್ದಾರೆ. ಆಯಿಲು ಒಂದು ಲೀಟ್ರಷ್ಟು ಆಯಿಲ್ ಹಾಕ್ಕೊಂಡಿದ್ದಾರೆ. ಆಯಿಲ್ ಹಾಕ್ಕೊಂಡು ಈಗ ಬಿಸಿಗಿಟ್ಟಿದ್ದಾರೆ. ನೋಡಿ, ಬಿಸಿ ಆದಮೇಲೆ ಗೋಡಂಬಿ ಒಂದು 2 ಇಡೀ ಗೋಡಂಬಿ ಇದೆ. ಗೋಡಂಬಿ ಹಾಕ್ಕೊಂಡು ನೋಡಿ, ಕ್ಯಾಪ್ಸಿಕಮ್ ಅನ್ನೋದು ಒಂದು 4 kg ಕ್ಯಾಪ್ಸಿಕಮ್ಮು ಮತ್ತು ಕರಿಬೇವು ಸೊಪ್ಪು ಇದನ್ನು ಹಾಕ್ಕೊತಾರೆ. ಮತ್ತು ಎಣ್ಣೆ ಬಿಸಿ ಆದಮೇಲೆ ನೋಡಿ, ಈಗ ಎಣ್ಣೆ ಬಿಸಿ ಆಗಿದೆ. ಎಣ್ಣೆ ಬಿಸಿ ಆದಮೇಲೆ ಈಗ ಕ್ಯಾಪ್ಸಿಕಮ್ಮು, ಗೋಡಂಬಿ ಮತ್ತು ಕರಿಬೇವು ಸೊಪ್ಪು ಹಾಕ್ಕೊಂಡಿರೋಂಥ ನೋಡಿ, ಈಗ ಕ್ಯಾಪ್ಸಿಕಮ್ ಅನ್ನೋದು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾರೆ. ಒಂದು 2 ನಿಮಿಷ ಇದನ್ನು ಮೆತ್ತವಾಗಿ ಫ್ರೈ ಮಾಡಿಕೊಂಡ್ರು. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಈಗ ಬದನೆಕಾಯಿ ಮತ್ತು ಬಟಾಣಿ ಹಾಕ್ಕೊಂಡಿದ್ದಾರೆ. ಬಟಾಣಿ ಬಂದು 1 kg ಅಷ್ಟು ಬಟಾಣಿ ಹಾಕ್ಕೊಂಡಿದ್ದಾರೆ. ಮತ್ತು ಬದನೆಕಾಯಿ ಬಂದು 4 ರಿಂದ 5 kg ಬದನೆಕಾಯಿ ಹಾಕ್ಕೊಂಡು ಈಗ ಫ್ರೈ ಮಾಡ್ತಾರಂಥದ್ದು. ಅದರಲ್ಲೇ 2 ಅಚ್ಚಬೆಲ್ಲ ಈ ಥರ ನೋಡಿ, ಈ ಥರ ಪುಡಿ ಮಾಡಿ 2 ಅಚ್ಚಬೆಲ್ಲ ಹಾಕ್ಕೊಂಡಿದ್ದಾರೆ. ಈ ಥರ ಅಚ್ಚಬೆಲ್ಲ ಹಾಕ್ಕೊಂಡು ನೀಟಾಗಿ ಈಗ ಫ್ರೈ ಮಾಡ್ತಾರಂಥದ್ದು. ನೋಡಿ, ಅದರಲ್ಲೇ ಒಂದು 2 ಸ್ಪೂನಷ್ಟು ಅರಿಶಿಣ ಪುಡಿ ಹಾಕ್ಕೊಂಡಿದ್ದಾರೆ. 2 ಸ್ಪೂನ್ ಅರಿಶಿಣ ಪುಡಿ ಹಾಕ್ಕೊಂಡು ಈ ಥರ ಎಲ್ಲ ಮಿಕ್ಸ್ ಮಾಡಿ ಮಾಡ್ತಾರಂಥದ್ದು. ನೋಡಿ, ಒಂದು 2 ನಿಮಿಷ ಆಗಿದೆ. 2 ನಿಮಿಷ ಆದಮೇಲೆ ಈಗ ಉಪ್ಪು ಹಾಕ್ಕೊತಾ ಇದ್ದಾರೆ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 2 ರಿಂದ 2.5 ಇಡಿಯಷ್ಟು ಕಲ್ಲುಪ್ಪು ಹಾಕ್ಕೊಂಡಿದ್ದಾರೆ. ಈಗ ಕಲ್ಲುಪ್ಪು ಹಾಕ್ಕೊಂಡು ಇದರಲ್ಲೇ ಹುಣಸೆಹಣ್ಣು ಹುಳಿ ಮಾಡಿಟ್ಕೊಂಡಿರೋಂಥದ್ದು ಈಗ ಹುಣಸೆಹಣ್ಣು ಹುಳಿ ಸೇರಿಸ್ಕೊಂಡಿದ್ದಾರೆ. ನೋಡಿ, ಹುಣಸೆಹಣ್ಣು ಹುಳಿ ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ತಾಯಿದ್ದಾರೆ. ಇದನ್ನು ಆಲ್ಮೋಸ್ಟ್ ಏನಿಲ್ಲ ಅಂದರೂ ಇದೆಲ್ಲ ಬದನೆಕಾಯಿ ಬೇಯೋವರೆಗೂ ಇದನ್ನು ಫ್ರೈ ಮಾಡ್ಕೊತಾರೆ. ನೋಡಿ, ಈ ಥರ ಫ್ರೈ ಮಾಡ್ಕೊಂಡಿದ್ದಾರೆ. ಇದು ಏನಿಲ್ಲ ಅಂದರೂ ಒಂದು 10 ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡ್ಕೊಂಡಿರೋಂಥದ್ದು. ಬದನೆಕಾಯಿ ಅನ್ನೋದು ತುಂಬ ಮೆತ್ತುವಾಗಿದೆ. ಈಗ ಬಟಾಣಿ ಮತ್ತು ಇದು ಬದನೆಕಾಯಿ ಅನ್ನೋದು ಮೆತ್ತು ಆದಮೇಲೆ ಇದರಲ್ಲಿ ಈಗ ನೋಡಿ, ಈಗ ಲೋ ಫ್ಲೇಮ್ ಇಕ್ಕೊತಾ ಇದ್ದಾರೆ. ಲೋ ಫ್ಲೇಮ್ ಇಕ್ಕೊಂಡು ನೋಡಿ, ಈಗ ವಾಂಗಿಬಾತ್ ಪೌಡರ್ ಹಾಕ್ಕೊತಾ ಇದ್ದಾರೆ. ಇದು ಇವರೇ ಮಾಡಿ ಇಟ್ಕೊಂಡಿರೋಂಥದ್ದು. ಇದು ವಾಂಗಿಬಾತ್ ಪೌಡರು. ಈ ವಾಂಗಿಬಾತ್ ಪೌಡ್ರು ಈಗ ಸೇರಿಸ್ಕೊತಾರಂಥದ್ದು. ಇದು ಇವ್ರ ಹತ್ರ ಮಾತಾಡಿದ್ದೀನಿ ನಾನು. ನೆಕ್ಸ್ಟ್ ಟೈಮು ಬರೋಂಥ ವೀಡಿಯೋದಲ್ಲಿ ಇವರು ದೊಡ್ಡ ಕ್ವಾಂಟಿಟಿ ಎಲ್ಲಾದರೂ ಮಾಡುವಾಗ, ನೆಕ್ಸ್ಟು ಬರೋಂಥ ಚೌಟ್ರಿಗಳಲ್ಲಿ ಮದುವೆಗಳಲ್ಲಿ ಇದು ಮಾಡುವಾಗ ಫೋನ್ ಮಾಡ್ತೀನಿ ಅಂದಿದ್ದಾರೆ. ಅಲ್ಲಿ ಫೋನ್ ಮಾಡಿದಾಗ ನಾನು ಹೋಗ್ಬಿಟ್ಟು ಈ ಥರ ವಾಂಗಿಬಾತ್ ಪೌಡರ್ ಯಾವ ರೀತಿ ಮಾಡೋದು ಅಂತ ಬಿಟ್ಟು ತೋರಿಸ್ಕೊಡ್ತೀನಿ. ಆ ಕಾರಣಕ್ಕೆ ಇದುವರೆಗೂ ನೀವೇನಾದರೂ ಮಾಡ್ಕೊಬೇಕಂದ್ರೆ ಈಗ MTR ಯಾವುದಾದ್ರೂ ರೆಡಿಮೇಡ್ ಬರುತ್ತಲ್ಲ, ಇದನ್ನು ತೊಗೊಂಬಂದು ಮಾಡ್ಕೊಳ್ಳಿ. ಒಂದು ಸ್ವಲ್ಪ ದಿನಗಳ ಕಾಲ ಒಂದು ವೆಯ್ಟ್ ಮಾಡಿದ್ರೆ ನಾನು ಈ ವಾಂಗಿಬಾತ್ ಪೌಡ್ರ್ ಯಾವ ರೀತಿ ಮಾಡೋದು ಅಂತ ಅದನ್ನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ನೋಡಿ, ಅದರಲ್ಲೇ ಈಗ ಸಾಸಿವೆ ಹಾಕ್ಕೊತಾ ಇದ್ದಾರೆ. ಒಗ್ಗರಣೆ ಈಗ ಅದರಲ್ಲಿ ಒಗ್ಗರಣೆ ಹಾಕ್ಕೊತಾ ಇದ್ದಾರೆ. ಸಾಸಿವೆ ಒಗ್ಗರಣೆ ಹಾಕ್ಕೊಂಡು ಅದರಲ್ಲೇ ಈಗ ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರೋಂಥದ್ದು ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಇವೆರಡನ್ನೂ ಸೇರಿಸ್ಕೊಂಡು ಈಗ ಇದನ್ನು ಮಿಕ್ಸ್ ಮಾಡ್ತಾ ಇರೋಂಥದ್ದು. ನೋಡಿ, ಇದು ಇಷ್ಟೇ. ಇದು ವಾಂಗಿಬಾತ್ ಗೊಜ್ಜು ಅನ್ನೋದು ರೆಡಿಯಾಗಿದೆ. ಇಷ್ಟು ಮಾಡಿಕೊಂಡ್ರೆ ವಾಂಗಿಬಾತ್ ಗೊಜ್ಜು ಅನ್ನೋದು ರೆಡಿಯಾಗಿದೆ. ನೋಡಿ, ಈ ಥರ ಫಿನಿಶಿಂಗ್ ಅನ್ನೋದು ಈ ಥರ ಬರುತ್ತೆ. ಇದನ್ನು ಎಲ್ಲ ಲೋ ಫ್ಲೇಮಲ್ಲಿ ಒಂದು 2 ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡ್ಕೊಂಡಿದ್ದಾರೆ. ಫ್ರೈ ಮಾಡಿಕೊಂಡು ಈಗ ಇದು ತೆಗಿತಾ ಇರೋಂಥದ್ದು. ನೋಡಿ, ಈ ಥರ ಬೇಸನಲ್ಲಿ ಹಾಕ್ಕೊಂಡು ಇದನ್ನು ಮತ್ತೆ ಅನ್ನದಲ್ಲಿ ಹಾಕ್ಕೊಂಡು ಬೆರೆಸ್ತಾರೆ. ಈಗ ಇದು ಅನ್ನ ಅನ್ನೋದು ಫುಲ್ಲು ಆರಿಸ್ಕೋಬೇಕು. ಆರಿಸ್ಕೊಂಡಿದ ನಂತರ ಬೆರೆಸ್ಕೊಳೋಂಥದ್ದು. ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನೋಡಿ, ಇವತ್ತು ಗಾಂಧಿ ಬಜಾರ್ಗೆ ಬಂದಿದ್ದೀನಿ. ಗಾಂಧಿ ಬಜಾರಲ್ಲಿ ಇರೋವಂಥದ್ದು ಶ್ರೀ ನಾಗರೇಶ್ವರಿ ಚೌಟ್ರಿ. ಇದು ನಾಗರೇಶ್ವರಿ ಚೌಟ್ರಿಗೆ ಬಂದಿದ್ದೀನಿ. ಇವ್ರ ಹೆಸರು ಅರುಣ್ ಅಂತ ಬಿಟ್ಟು, ಇವ್ರ ಹೆಸರು ಅರುಣ್ ಐತಾಳ್ ಅಂತ ಬಿಟ್ಟು, ಇವರು ಇದನ್ನ ಇವತ್ತು ಅಡುಗೆ ಮಾಡಿಸ್ತಾರಂಥದ್ದು ಇವರೇನೆ. ಕ್ಯಾಟ್ರಸ್ ಇವರೇ ಓನರು. ನೋಡಿ, ಇವತ್ತು ಇವರು ಒಂದು 1000 ಜನಕ್ಕೆ ಅಡುಗೆ ಮಾಡಿಸ್ತಾರಂಥದ್ದು. ಇವಾಗ ಮಧ್ಯಾಹ್ನ ಊಟಕ್ಕೆ ಮತ್ತು ಟಿಫನ್ಗೆ ಒಂದು 500 ಜನಕ್ಕೆ ಟಿಫನ್ ಮಾಡಿಸ್ತಾ ಇದ್ದಾರೆ. ಮತ್ತು ಇವರು ಸುಮಾರು ಇಲ್ಲಿ ಆಲ್ ಸರೌಂಡಿಂಗ್ ಬೆಂಗಳೂರಲ್ಲಿ ಎಲ್ಲೇ ಇದ್ರೂ ಇವ್ರದ್ದು ಗ್ರೂಪ್ ರೈಸ್ ಇರಲಿ, ಮದುವೆ ಇರಲಿ, ಏನೇ ಒಂದು ಫಂಕ್ಷನ್ಸ್ ಇರಲಿ ಇವರು ನಡೆಸ್ಕೊಡ್ತಾರೆ. ಇವರು ಎಲ್ಲ ಫುಲ್ಲು ಬ್ರಾಹ್ಮಿಣ್ಸು, ಫುಲ್ಲು ನೀಟಾಗಿ ಕ್ಲೀನಾಗಿ ಮಾಡೋ ಅಂಥದ್ದು. ಪ್ರತಿಯೊಂದು ಅಷ್ಟೇ ಯಾವುದು ವೇಸ್ಟ್ ಮಾಡ್ದಿರ ಅಡುಗೆಗಳನ್ನ ಮಾಡಿಕೊಡ್ತಾರೆ. ಮತ್ತು ಇವರು
ಎಲ್ಲಿರ್ತೀರಾ ಸರ್ ನೀವು? ಬೆಂಗಳೂರಲ್ಲೇನಾ? ನೋಡಿ ಇವರು ಚಾಮರಾಜಪೇಟೆ ಬೆಂಗಳೂರಲ್ಲಿ ಇರೋವಂಥದ್ದು. ಇವ್ರ ನಂಬರು ಮತ್ತು ಇವ್ರ ಕಾಂಟ್ಯಾಕ್ಟ್ ನಂಬರು ನಾನು ಸ್ಕ್ರೀನ್ ಮೇಲೆ ಕೊಡ್ತೀನಿ. ನೀವು ಎಲ್ಲೇ ಏನೇ ಫಂಕ್ಷನ್ಸ್ ಇದ್ದರೂ ಇವ್ರ ಹತ್ರ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ತುಂಬ ಅಡುಗೆಗಳು ತುಂಬ ಚೆನ್ನಾಗೇ ಮಾಡಿಕೊಡ್ತಾರೆ. ಮತ್ತು ಹೌದು, ಒಳ್ಳೆ ಬಜೆಟಲ್ಲಿ ಮಾಡಿಕೊಡ್ತಾರೆ. ಅಷ್ಟೊಂದು ಎಕ್ಸ್ಪೆನ್ಸಿವ್ ಇಲ್ಲ, ಏನೂ ಇಲ್ಲ. ಸುಮಾರು ಜನ ಈಗ ಬೇರೆ ಕಡೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾಯಿದ್ದಾರೆ. ಒಂದೊಂದು ಅಡುಗೆ ಒಂದೊಂದು ಫಂಕ್ಷನ್ ಮಾಡೋದಕ್ಕೆ ಲಕ್ಷಗಳು ಕೇಳ್ತಾರೆ. ಆದರೆ ಇವರು ಒಳ್ಳೆ ಬಜೆಟಲ್ಲಿ ಒಂದು ಕಡಿಮೆ ರೇಟಲ್ಲಿ ಇವರು ಮಾಡಿಕೊಡ್ತಾರೆ. ಥ್ಯಾಂಕ್ ಯು ಸರ್. ಹಾಂ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಸ್ನೇಹಿತರೆ ನೋಡಿ, ವಾಂಗಿಬಾತ್ ಮಾಡೋದಕ್ಕೆ ಅನ್ನ ಮಿಕ್ಸ್ ಮಾಡೋದಕ್ಕೆ ಅನ್ನ ಆರಿಸ್ಕೊತಾ ಇದ್ದಾರೆ. ನೋಡಿ ಇದನ್ನು ಆರಿಸ್ಕೊತಾರೆ ಅಂಥದ್ದು. ನೋಡಿ 2 ಬಕೆಟ್ ಹಾಕ್ಕೊಂಡಿದ್ದಾರೆ ಇದು. ನೋಡಿ ಮತ್ತೆ 1 ಬಕೆಟು, 3 ಬಕೆಟ್ ಹಾಕ್ಕೊಂಡಿದ್ದಾರೆ. 3 ಬಕೆಟ್ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊತಾರೆ. 65 ವರ್ಷ ವಯಸ್ಸು. ಸ್ನೇಹಿತರೆ ನೋಡಿ, ಇದು ರೈಸ್ ಅನ್ನೋದು ಸ್ವಲ್ಪ ಆರಿದಾದ್ಮೇಲೆ ಈಗ ಗೊಜ್ಜು ಹಾಕ್ಕೊಂಡು, ವಾಂಗಿಬಾತ್ ಗೊಜ್ಜು ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ತಾ ಇದ್ದಾರೆ. ಸ್ನೇಹಿತರೆ ನೋಡಿ, ವಾಂಗಿಬಾತ್ ಅನ್ನೋದು ಫುಲ್ ಮಿಕ್ಸ್ ಮಾಡ್ಕೊಂಡಿದ್ದಾರೆ. ಆಗಲೇ ಆಲ್ಮೋಸ್ಟು ಒಂದು 5 ರಿಂದ 10 ನಿಮಿಷದಿಂದ ಇದನ್ನು ಮಿಕ್ಸ್ ಮಾಡ್ತಾರಂಥದ್ದು. ನೋಡಿ ವಾಂಗಿಬಾತ್ ಅನ್ನೋದು ರೆಡಿಯಾಗಿದೆ. ಸ್ನೇಹಿತರೆ ನೋಡಿ, ವಾಂಗಿಬಾತ್ ಅನ್ನೋದು ರೆಡಿಯಾಗಿದೆ. ಇದು ಅನ್ನದಲ್ಲಿ ಮಿಕ್ಸ್ ಮಾಡಿಕೊಂಡು ಈಗ ಬಳಸೋದಕ್ಕೆ ತೊಗೊಂಡೋಗ್ತಾ ಇದ್ದಾರೆ. ನೋಡಿ ವಾಂಗಿಬಾತ್ ಅನ್ನೋದು ಹಿಂಗಿರುತ್ತೆ. ಇದು ಗೊಜ್ಜು ಮಾಡಿ ಮತ್ತು ಅನ್ನ ಮಾಡಿ ಮತ್ತು ಅದರಲ್ಲಿ ಮಿಕ್ಸ್ ಮಾಡಿರೋವಂಥದ್ದು. ಬನ್ನಿ ನೋಡೋಣ ಯಾವ ರೀತಿ ಟೇಸ್ಟ್ ಇದೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ನೋಡಿ ಅದರಲ್ಲಿ ಗೋಡಂಬಿ ಮತ್ತು ವಾವ್, ನೋಡಿ ಸಕ್ಕತ್ತಾಗಿದೆ. ಇವರೇ ಇದು ವಾಂಗಿಬಾತ್ ಪೌಡ್ರ್ ಮಾಡಿರೋಂಥದ್ದು. ಈ ವಾಂಗಿಬಾತ್ ಪೌಡ್ರು ನೆಕ್ಸ್ಟ್ ಬರೋಂಥ ವೀಡಿಯೋಸಲ್ಲಿ ನಾನು ಹೇಳಿದ್ದೀನಿ. ಅವರು ನೆಕ್ಸ್ಟ್ ಮಾಡುವ ಟೈಮಲ್ಲಿ ನನಗೆ ಫೋನ್ ಮಾಡಿ ತಿಳಿಸ್ತಾರೆ. ಅಲ್ಲಿ ಹೋಗಿ ನಾನು ಶೂಟ್ ಮಾಡಿ ನಿಮಗೆಲ್ಲರಿಗೂ ತೋರಿಸ್ತೀನಿ. ಇದು ಅಂತೂ ತುಂಬ ಸಕ್ಕತ್ತಾಗಿದೆ. ನೋಡಿ ಇದಕ್ಕೆಲ್ಲ ಹಾಕೋ ಇಂಗ್ರೀಡಿಯೆಂಟ್ಸು ಪ್ರತಿಯೊಂದು ಹಾಕಿದ್ರೆ ಈ ಥರ ಟೇಸ್ಟ್ ಅನ್ನೋದು ಬರೋದು. ತುಂಬಾ ಡಿಫ್ರೆಂಟು, ಚೆನ್ನಾಗಿದೆ. ನೋಡಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಸ್ನೇಹಿತರೆ ನೋಡಿ, ಇದು ಅರುಣ್ ಕ್ಯಾಟ್ರಸ್ ಕಡೆಯಿಂದ ಮಾಡಿ ಅಂಥ ಅಡುಗೆಗಳೆಲ್ಲ ತೋರಿಸ್ತೀನಿ ಬನ್ನಿ. ಇವರೇ ಓನರು, ಕ್ಯಾಟ್ರಸ್ ಓನರು. ಇವ್ರು ಮಾಡಿಸಿರೋಂಥ ಅಡುಗೆಗಳೆಲ್ಲನೂ ನೋಡಿ ಇಲ್ಲಿದೆ. ನೋಡಿ ಇದು ಸಾಂಬಾರು. ಇದು ನೋಡಿ ಅದು ಮಾವಿನಕಾಯಿ ಸಾರು ಮತ್ತು ಹುಳಿ ಮಜ್ಜಿಗೆ. ಇದೇನಿದು? ತವೆ. ನೋಡಿ ಇದು ತವೆ ಅಂತೆ. ಇದು ತವೆ ಮತ್ತು ಇದು ಪೈನಾಪಲ್ ಗೊಜ್ಜು. ನೋಡಿ ಇದು ಪಾಯಸ, ಇದು ಹಲಸಿನಕಾಯಿ ಪಾಯಸ. ನೋಡಿ ಇದೆಲ್ಲ ಆಗಿರೋವಂಥದ್ದು ಇಲ್ಲಿ. ನೋಡಿ ಇಲ್ಲಿ ವಾಂಗಿಬಾತ್ ಮಾಡಿದ್ದಾರೆ. ವಾಂಗಿಬಾತು, ತೊಂಡೆಕಾಯಿ ಪಲ್ಯ ಮತ್ತು ಕೋಸು ಪಲ್ಯ ಇದೆಲ್ಲ ಮಾಡಿರೋವಂಥದ್ದು. ಸ್ನೇಹಿತರೆ ನೋಡಿ, ನಗರೇಶ್ವರ ಚೌಟ್ರಿಯಲ್ಲಿ ಎಲ್ಲ ಬ್ರಾಸಲ್ಲಿ ಇರೋವಂಥ ಪಾತ್ರೆಗಳು. ನೋಡಿ ಯಾವುದೇ ಒಂದು ಪಾತ್ರೆ ನೋಡಬೇಕು ಅಂದರೆ ನೀವೆಲ್ಲ ಫುಲ್ಲು ಬ್ರಾಸ್ದೇ ಇದೆ. ಇದು ನೋಡಿ ಅನ್ನ ಮಾಡೋದಕ್ಕೆ ಮತ್ತು ಇಲ್ಲಿ ಮಾಡಿರೋಂಥ ಪ್ರತಿಯೊಂದು ಅಷ್ಟೇ ಫುಲ್ಲು ಬ್ರಾಸು. ನೋಡಿ ಇದೆಲ್ಲ ಬ್ರಾಸಲ್ಲೇ ಅಡುಗೆ ಎಲ್ಲ ಮಾಡಿರೋಂಥದ್ದು.
ರಸ, ನುಗ್ಗೆಕಾಯಿ ರಸ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ, ಸಕ್ಕತ್ತಾಗಿ ಮಾಡಿದ್ದಾರೆ.